ಒಂದ್ಸತಿ ಈ ವಿಡಿಯೋ ನೋಡಿ. ಸೊಸೆ ಅತ್ತೆಗೆ ಒಂದು ಚಪಾತಿ ಮತ್ತೆ ಕಿಸಾನ್ ಜಾಮನ್ನ ತಗೊಂಡು ಅತ್ತೆ ಇರುವಂತ ಬೆಡ್ರೂಮ್ಗೆ ತಂದು ಕೊಡ್ತಾಳೆ. ಆದ್ರೆ ತನಗ್ ಮಾತ್ರ ಚೆನ್ನಾಗಿ ಅಡಿಗೆ ಮಾಡಿರ್ತಾಳೆ. ತನಗೆ ತನ್ನ ಗಂಡನ್ಗೆ ಅಂತ ಮಾಡಿರುವಂತ ಅಡಿಗೆನ ಗಂಡನ್ಗೆ ತಂದು ಕೊಡ್ತಾಳೆ. ಅವಾಗ ಅವಳ ಗಂಡ ಕೇಳ್ತಾನೆ, ಅಮ್ಮ ಊಟ ಮಾಡಿದ್ರ ಅಂತಂದಾಗ ಅವಳು ಹೇಳ್ತಾಳೆ, ಮಾಡಿರ್ಬೋದೇನೋ ನನಗೇನ್ ಗೊತ್ತು ಅಂತ ಹೇಳ್ತಾಳೆ. ಅವಾಗ ಅವಳ ಗಂಡ ಹೇಳ್ತಾನೆ, ನೀನ್ ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ, ಅಮ್ಮ ಊಟ ಮಾಡಿದ್ರ ಇಲ್ವೋ ಅಂತ ಕೇಳಿದ್ರೆ ಅವಳು ನಮ್ಮಮ್ಮ ಕಣೆ ಅಂತ ಹೇಳ್ತಾನೆ. ಅವಳ ಗಂಡ ಅವನ ತಟ್ಟೆನ ತಗೊಂಡು ಅವ್ರಮ್ಮ ಇರುವಂತ ಸ್ಥಳಕ್ಕೆ ಹೋಗ್ತಾನೆ. ಅಮ್ಮ ಊಟ ಮಾಡಿದ್ರ ಅಂತ ಕೇಳ್ತಾನೆ. ಅವಾಗ ಅವ್ರಮ್ಮ ಹೇಳ್ತಾಳೆ, ಹಾ ಊಟ ಮಾಡ್ತಾ ಇದ್ದೇನೆ ಮಗನೆ ಅಂತ ಹೇಳ್ತಾಳೆ. ಅಮ್ಮ ಇದೇನಮ್ಮ ತಿಂತಾ ಇದ್ರ, ಅದನ್ನ ಹಿಡಿಯಲ್ಲಿ ಸೈಡ್ ಅಂತ ಹೇಳ್ತಾನೆ. ಅವಾಗ ತಾನೇ ಕೈ ತುತ್ತು ಮಾಡಿ ತನ್ನ ಅಮ್ಮನ್ಗೆ ಊಟ ಮಾಡಿಸ್ತಾನೆ. ಏನ್ ಗೊತ್ತಾ, ಒಬ್ಬ ಸೊಸೆ ಆದವಳು ಗಂಡನ ಮನೆನ ಬೆಳಗ್ಬೇಕು, ಸಂಭಾಳಿಸ್ಬೇಕು, ಅದನ್ನ ಬಿಟ್ಟು ಮನೆ ಹಾಳು ಮಾಡಬಾರ್ದು. ಹಾಗಂತ ನಾನು ಎಲ್ರಿಗೂ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ಕೆಲವು ಸೊಸೆ ಅಂದ್ರು ಮಾತ್ರ ಈ ರೀತಿ ಇರ್ತಾರೆ.